my friend, India's friend, the President of the United States of America, Mr. Donald Trump. Friends, we in India have connected well with President Trump. The words of candidate Trump, अब की बार ट्रंप सरकार. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಮ್ಮೆ ಭಾರತಕ್ಕೆ ವಿಚಿತ್ರವಾದ ಅವಮಾನವನ್ನ ಮಾಡಿದ್ದಾರೆ. ಮೋದಿಜಿ ಅವರು ಹಿಂದಿನಿಂದಲೂ ಅಮೆರಿಕದ ಸೇವಕನಂತೆ ವರ್ತಿಸ್ತಾ ಇದ್ದಾರೆ. ಅಮೆರಿಕಾಗೆ ಹೋಗಿ ಟ್ರಂಪ್ನ ಪರವಾಗಿ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ವೋಟ್ ಕೂಡ ಕೇಳಿದ್ರು. ಇಷ್ಟೆಲ್ಲ ಸೇವೆ ಮಾಡಿದ್ರು ಅಮೆರಿಕ ಭಾರತವನ್ನ ಸಂದರ್ಭ ಸಿಕ್ಕಾಗೆಲ್ಲ ಅವಮಾನ ಮಾಡ್ತಾ ಇದೆ. ಜೂನ್ 9, 2026ರಂದು ಓಮನ್ ಕೊಲ್ಲಿಯಲ್ಲಿ ಆಯಿಲ್ ಟ್ಯಾಂಕರ್ ಎಂಟಿ ಸೆಟ್ಟಿಬೆಲ್ಲೋ ಮೇಲೆ ಅಮೆರಿಕ ಸೇನೆ ದಾಳಿಯನ್ನು ನಡೆಸಿತ್ತು. ಅದರಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟರು. ಹಡಗಿನಲ್ಲಿ ಒಟ್ಟು 24 ಭಾರತೀಯ ಸಿಬ್ಬಂದಿಗಳಿದ್ರು. 21 ಮಂದಿಯನ್ನ ರಕ್ಷಿಸಲಾಯಿತು. ಕ್ಯಾಡೆಟ್ ಆದಿತ್ಯ ಶರ್ಮಾ, ಪೀಟರ್ ಶಿವಾನಂದ ಚೌರಾಶಿಯಾ ಮತ್ತೆ ಮುಖ್ಯ ಎಂಜಿನಿಯರ್ ಪಟ್ಟಸಾಲ ಸುರೇಶ್ ಎಂಬ 3ರನ್ನ ಅಮೆರಿಕ ಸೇನೆ ಸಾಯಿಸಿತ್ತು. ಸೊ ಇರಾನ್ ಬಂದರುಗಳ ಮೇಲಿನ ತನ್ನ ನಿರ್ಬಂಧಗಳನ್ನ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿ ಅಮೆರಿಕ ಈ ದಾಳಿಯನ್ನ ನಡೆಸಿದೆ. ಆದ್ರೆ ಹಡಗಿನ ನಿರ್ವಾಹಕ ಸಂಸ್ಥೆ IOS ಮೆರೈನ್ ಏನಿದೆ ಅದು ಹಡಗಿಗೆ ಇರಾನ್ ಅಥವಾ ಇರಾನಿನ ತೈಲದೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿತ್ತು. ಅಮೆರಿಕ ನೀಡಿದ ಎಚ್ಚರಿಕೆ ಕರೆಗಳನ್ನ ನಿರ್ಲಕ್ಷಿಸಲಾಗಿದೆ ಅಂತ ಅಮೆರಿಕ ಏನು ಆರೋಪ ಮಾಡಿತ್ತು ಆ ಆರೋಪವನ್ನು ಕೂಡ ಈ ಸಂಸ್ಥೆ ತಳ್ಳಿ ಹಾಕಿದೆ. ಇದು ಆದ ಮೇಲೆ ಈಗ ಅಮೆರಿಕ ಸೇನೆಯಲ್ಲಿ ಇನ್ನೊಂದು ಬದಲಾವಣೆ ಘಟಿಸಿದೆ. ಈಗ ಚೀನಾವನ್ನ ನಿಯಂತ್ರಿಸುವುದಕ್ಕೆ ಭಾರತವನ್ನ ಬಳಸಿಕೊಂಡು ಅಮೆರಿಕ ರೂಪಿಸಿದ್ದಂತಹ ಇಂಡೋ ಪೆಸಿಫಿಕ್ ಎನ್ನುವ ಪರಿಕಲ್ಪನೆಗೆ ಎಳ್ಳು ನೀರು ಬಿಡಲಾಗಿದೆ. 2018ರಲ್ಲಿ US ಇಂಡೋ ಪೆಸಿಫಿಕ್ ಕಮಾಂಡ್ ಎಂದು ಅಮೆರಿಕದ ಸೈನಿಕ ಕಮಾಂಡ್ಗೆ ಹೆಸರು ಇಡಲಾಗಿತ್ತು. ಅದನ್ನ ಭಾರತಕ್ಕೆ ಅಮೆರಿಕ ಕೊಟ್ಟಿರುವಂತಹ ದೊಡ್ಡ ಗೌರವ ಅಂತ ಹಾಡಿ ಹೊಗಳಲಾಗಿತ್ತು. ಈಗ ಆ ಕಮಾಂಡ್ ನ ಹೆಸರೇನಿದೆ US ಇಂಡೋ ಪೆಸಿಫಿಕ್ ಎನ್ನುವುದು, ಅದರಿಂದ ಇಂಡೋ ಎನ್ನುವ ಪದವನ್ನ ಕಿತ್ತು ಹಾಕಲಾಗಿದೆ. ಹೀಗಾಗಿ ಭಾರತವನ್ನ ಮತ್ತೆ ಅಮೆರಿಕ ತಿರಸ್ಕರಿಸಿದಂತಾಗಿದೆ. ಸೊ ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಅಮೆರಿಕಾಗೆ ಏಷ್ಯಾದಲ್ಲಿ ಒಂದು ದೊಡ್ಡ ಸೇನಾ ಕಮಾಂಡ್ ಇದೆ. ಅದರ ಹೆಸರು US ಇಂಡೋ ಪೆಸಿಫಿಕ್ ಕಮಾಂಡ್. 2018ಕ್ಕಿಂತ ಮೊದಲು ಅದರ ಹೆಸರು US ಪೆಸಿಫಿಕ್ ಕಮಾಂಡ್ ಮಾತ್ರ ಆಗಿತ್ತು. ಅಂದ್ರೆ ಅದರಲ್ಲಿ ಇಂಡೋ ಇರಲಿಲ್ಲ. 2018ರಲ್ಲಿ ಇಂಡೋ ಎನ್ನುವ ಪದವನ್ನ ಸೇರಿಸಿದ್ರು. ರಕ್ಷಣಾ ಕಾರ್ಯದರ್ಶಿ ಜಿಮ್ ಮೆಟ್ಟಿಸ್, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಜಿಮ್ ಮೆಟ್ಟಿಸ್ ಅವರು 2018ರಲ್ಲಿ ಪೆಸಿಫಿಕ್ ಕಮಾಂಡ್ ನ ಹೆಸರಿಗೆ ಇಂಡೋವನ್ನ ಸೇರಿಸಿ ಹೆಸರನ್ನ ಬದಲಾಯಿಸಿದಾಗಿ ಘೋಷಿಸಿದ್ರು. ಸೊ ಅದನ್ನ ಅಮೆರಿಕ ತನ್ನ ಪ್ರಾದೇಶಿಕ ಕಾರ್ಯತಂತ್ರದ ಲೆಕ್ಕಾಚಾರದಲ್ಲಿ ಭಾರತವನ್ನ ಸೇರಿಸಿಕೊಂಡಿದೆ, ಭಾರತಕ್ಕೆ ಗೌರವ ನೀಡಿದೆ ಅಂತೆಲ್ಲ ಈ ಹೆಸರು ಬದಲಾವಣೆಯನ್ನ ಕರೆದಿದ್ರು, ಹೊಗಳಿದ್ರು ಕೂಡ. ಆದ್ರೆ ಈಗ ಜೂನ್ 15, 2026ರಂದು ಸೋಮವಾರದಂದು ಅಮೆರಿಕ ಈ US ಇಂಡೋ ಪೆಸಿಫಿಕ್ ಕಮಾಂಡ್ ನ ಹೆಸರಿನಿಂದ ಇಂಡೋ ಎನ್ನುವ ಪದವನ್ನ ಕಿತ್ತು ಹಾಕಿ ಹಳೆಯ US ಪೆಸಿಫಿಕ್ ಕಮಾಂಡ್ ಎನ್ನುವಂತಹ ಹೆಸರನ್ನ ಇಟ್ಟಿದೆ. ಹವಾಯಿಯಿಂದ ಅಮೆರಿಕದ ಯುದ್ಧ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ವಾರ್ ಈ ನಿರ್ಧಾರವನ್ನ ತೆಗೆದುಕೊಂಡು ಪ್ರೆಸ್ ರಿಲೀಸ್ ಅನ್ನ ಮಾಡಿದೆ. US ಪೆಸಿಫಿಕ್ ಕಮಾಂಡ್ ಇದು 1947ರಿಂದ ಇದೇ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. 2018ರ ಮೇ ತಿಂಗಳಲ್ಲಿ ಇದರ ಹೆಸರನ್ನ US ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಬದಲಾಯಿಸಲಾಯಿತು. ಇಂಡೋ ಅನ್ನುವ ಪದವನ್ನ ಸೇರಿಸಲಾಯಿತು. ಈಗ ಮತ್ತೆ ಈ ಹೆಸರನ್ನ ಹಿಂದಿನ ಹಾಗೆ US ಪೆಸಿಫಿಕ್ ಕಮಾಂಡ್ ಅಂತ ಬದಲಾಯಿಸಿದೆ. ಇಂಡೋ ಎನ್ನುವ ಪದವನ್ನ ತೆಗೆದುಹಾಕಿ ಇಂಡಿಯಾವನ್ನ ಇಗ್ನೋರ್ ಮಾಡಲಾಗಿದೆ. ಸೊ ಇದು ಇವತ್ತು ಅಂದ್ರೆ ಜೂನ್ 17, 2026ರಂದು ಬುಧವಾರ ಫ್ರಾನ್ಸ್ ನಲ್ಲಿ G7 ಸಮ್ಮಿಟ್ ಶೃಂಗಸಭೆ ನಡೀತಾ ಇದೆ. ಪ್ರಧಾನಿ ಮೋದಿ ಇರ್ತಾರೆ, ಇಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಇರ್ತಾರೆ. 2025ರ ಆರಂಭದ ಬಳಿಕ ಮೊದಲ ಬಾರಿಗೆ ಇಬ್ರು ಲೀಡರ್ಸ್ ಫೇಸ್ ಟು ಫೇಸ್ ಮೀಟ್ ಆಗ್ತಾ ಇರೋದು. ಈ ಮಧ್ಯೆ ಅಮೆರಿಕ ಮತ್ತೆ ಭಾರತದ ಮಧ್ಯೆ ವ್ಯಾಪಾರ, ಆಮೇಲೆ ದ್ವಿಪಕ್ಷೀಯ ವಿಚಾರಗಳಿಗೆ, ಹೀಗೆಲ್ಲ ಬೇರೆ ಬೇರೆ ವಿಚಾರಗಳಿಗೆ ತಕರಾರುಗಳು ಕಾಣಿಸ್ಕೊಂಡಿದ್ವು. ಇವತ್ತು ಇಬ್ರು ಮೀಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಹೆಸರು ಬದಲಾವಣೆ ಚರ್ಚೆಗೆ ಬರ್ತದ್ಯಾ ಅಥವಾ 3 ಭಾರತೀಯ ನಾವಿಕರನ್ನ ಅಮೆರಿಕ ಸೇನೆ ಸಾಯಿಸಿದ ವಿಚಾರ ಚರ್ಚೆಗೆ ಬರ್ತಿದ್ಯಾ ಅನ್ನೋದು ಗೊತ್ತಿಲ್ಲ. ಇನ್ನು ಹೆಸರು ಬದಲಾದ್ರೂ ಕೂಡ, ಈ ಕಮಾಂಡ್ ನ ಹೆಸರು ಬದಲಾದ್ರೂ ಕೂಡ ಆ ಕಮಾಂಡ್ ನ ಜವಾಬ್ದಾರಿಯ ವ್ಯಾಪ್ತಿ, ಉದ್ದೇಶ ಮತ್ತೆ
ಪಾಲುದಾರಿಕೆಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ವಾರ್ ಹೇಳಿದೆ. ಸೊ ಅಮೆರಿಕದ ಪಶ್ಚಿಮ ಕರಾವಳಿಯ ಸಮುದ್ರ ಪ್ರದೇಶಗಳಿಂದ ಹಿಡಿದು ಭಾರತದ ಪಶ್ಚಿಮ ಗಡಿಗಳವರೆಗೆ ಯುಎಸ್ ಪೆಸಿಫಿಕ್ ಕಮಾಂಡ್ ನ ನಿಯಂತ್ರಣ ಇರ್ತದೆ. ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಅದರ ಕಚೇರಿ ಇರೋದು ಅಲ್ಲಿ ಪೆಂಟಗನ್ ಅಲ್ಲಿ ಈ ಕ್ರಮವನ್ನ ಏನು ಹೆಸರು ಬದಲಾವಣೆ ಇದೆ ಅದನ್ನ ಕಮಾಂಡ್ ನ ಐತಿಹಾಸಿಕ ಪರಂಪರೆಯ ಮರುಸ್ಥಾಪನೆ ಅಂತ ಬಣ್ಣಿಸಿದೆ. ಸೊ ಎರಡನೇ ವರ್ಲ್ಡ್ ವಾರ್ ಆದ ನಂತರ ಅಂದ್ರೆ ಎರಡನೇ ವರ್ಲ್ಡ್ ವಾರ್ ನಲ್ಲಿ ಪೆಸಿಫಿಕ್ ಪ್ರದೇಶದ ಭದ್ರತಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಸಂಸ್ಥೆ ಏನು ಕಮಾಂಡ್ ಇದೆ ಇಂಡೋ ಪೆಸಿಫಿಕ್ ಕಮಾಂಡ್ ಅದು ಯುಎಸ್ ಪೆಸಿಫಿಕ್ ಕಮಾಂಡ್ ಅದು ಹಾಗೆ ಇಂಡೋ ಇರಲಿಲ್ಲ, ಅದು ದೊಡ್ಡ ಪಾತ್ರವನ್ನ ವಹಿಸಿತ್ತು ಅಂದ್ರೆ ಭದ್ರತಾ ವ್ಯವಸ್ಥೆಯನ್ನ ಪೆಸಿಫಿಕ್ ಪ್ರದೇಶಗಳಲ್ಲಿ ಸ್ಥಾಪಿಸುವುದಕ್ಕೆ. ಸೊ ಈಗ ಅದರಿಂದ ಇಂಡೋ ಎನ್ನುವ ಪದವನ್ನ ಕಿತ್ತು ಹಾಕಿ ಬರೀ ಹಿಂದಿನ ಹಾಗೆ ಯುಎಸ್ ಪೆಸಿಫಿಕ್ ಕಮಾಂಡ್ ಅಂತ ಇಟ್ರೆ ಅದು ಆ ಸಂಸ್ಥೆಗೆ ಕೊಟ್ಟಿರುವಂತ ಗೌರವ ಅಂತ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ವಾರ್ ಹೇಳ್ತಾ ಇದೆ. ಸೊ ಯುಎಸ್ ಪೆಸಿಫಿಕ್ ಕಮಾಂಡ್ ನ ಪ್ರಧಾನ ಕಚೇರಿ ಇರೋದು ಹವಾಯಿಯಲ್ಲಿ. ಹವಾಯಿ ಒಂದು ದ್ವೀಪ ಆದ್ರೂ ಕೂಡ ಅದು ಅಮೆರಿಕದ ರಾಜ್ಯ, ಇಟ್ಸ್ ಅ ಸ್ಟೇಟ್ ಆಫ್ ಅಮೆರಿಕಾ. ಸೊ ಅಮೆರಿಕದ ಏಕೀಕೃತ ಯುದ್ಧ ಕಮಾಂಡ್ಗಳ ಪೈಕಿ ಅತ್ಯಂತ ಹಳೆಯದು ಮತ್ತೆ ಅತಿ ದೊಡ್ಡದು ಅಂತ ಹೇಳಿದ್ರೆ ಅದು ಯುಎಸ್ ಪೆಸಿಫಿಕ್ ಕಮಾಂಡ್. ಇದು 36ಕ್ಕೂ ಹೆಚ್ಚು ದೇಶಗಳನ್ನು ಒಳಗೊಂಡಿರುವ ವಿಶಾಲ ಪ್ರದೇಶಗಳಲ್ಲಿ ಸೈನಿಕ ಕಾರ್ಯಾಚರಣೆಗಳ ಮೇಲ್ವಿಚಾರಣೆಯನ್ನ ನಡೆಸುತ್ತದೆ. ಜಗತ್ತಿನ ಅತ್ಯಂತ ಮಹತ್ವದ ಸಮುದ್ರ ವಾಣಿಜ್ಯ ಮಾರ್ಗಗಳಲ್ಲಿನ ಅನೇಕ ಮಾರ್ಗಗಳನ್ನ ಇದು ನಿಯಂತ್ರಿಸುತ್ತದೆ. ಈಗ ಯುಎಸ್ ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಇದ್ದ ಹೆಸರನ್ನ ಯುಎಸ್ ಪೆಸಿಫಿಕ್ ಕಮಾಂಡ್ ಅಂತ ಬದಲಾಯಿಸಲಾಗಿದೆ. ಟ್ರಂಪ್ ಸರ್ಕಾರ ತನ್ನ ಮೊದಲ ಅವಧಿಯಲ್ಲಿ ಇಂಡೋ ಪೆಸಿಫಿಕ್ ಎನ್ನುವ ಪರಿಕಲ್ಪನೆಗೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ರು. ಸೊ ಈ ಹೆಸರು ಬದಲಾವಣೆ ಏನಿದೆ ಇಂಡೋ ಪೆಸಿಫಿಕ್ ಎನ್ನುವ ಐಡಿಯಾವನ್ನ ಇಲ್ಲವಾಗಿಸುವುದರ ಸೂಚನೆ ಇದು. 2018ರಲ್ಲಿ ಯುಎಸ್ ಇಂಡೋ ಪೆಸಿಫಿಕ್ ಎನ್ನುವ ಹೆಸರನ್ನ ಬದಲಾಯಿಸಿದ ಸಮಯದಲ್ಲಿ ಏಷ್ಯಾದ ಮೇಲೆ ತನ್ನ ನೀತಿಗಳನ್ನ ಸ್ವತಂತ್ರ ಮತ್ತೆ ಮುಕ್ತ ಇಂಡೋ ಪೆಸಿಫಿಕ್ ಅಂದ್ರೆ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ ಎನ್ನುವ ಪರಿಕಲ್ಪನೆಯ ಸುತ್ತ ರೂಪಿಸುವ ಯೋಜನೆಯನ್ನ ಟ್ರಂಪ್ ಸರ್ಕಾರ ಹಾಕೊಂಡಿತ್ತು. ಅಲ್ಲದೆ ಏಷ್ಯಾದಲ್ಲಿ ತನಗಿರುವ ದೊಡ್ಡ ಶತ್ರು ಅಂದ್ರೆ ಅದು ಚೈನಾ ಅಂತ ಅದು ಆಗ ಪರಿಗಣಿಸಿತ್ತು. ಅಮೆರಿಕ ಈ ಚೈನಾವನ್ನ ತನ್ನ ದೀರ್ಘಕಾಲೀನ ಪ್ರಮುಖ ಕಾರ್ಯತಂತ್ರದ ಪ್ರತಿಸ್ಪರ್ಧಿಯಾಗಿ ಗುರುತಿಸಿತ್ತು. ಸೊ ಚೀನಾಗೆ ಸಡ್ಡು ಹೊಡೆಯೋದಕ್ಕೆ ಭಾರತವನ್ನು ಮುಂದಿಟ್ಟುಕೊಂಡು ಇಂಡೋ ಪೆಸಿಫಿಕ್ ಎನ್ನುವ ಪರಿಕಲ್ಪನೆಯನ್ನು ಅಮೆರಿಕ ತಂದಿತ್ತು. ಅದೇ ಸಮಯದಲ್ಲಿ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂದ್ರೆ ಕ್ವಾಡ್ ಅಂತ ಏನು ಕರೀತಾರೆ ಅನ್ನುವ ಸಂಘಟನೆ ಕೂಡ ಸಕ್ರಿಯಗೊಂಡಿತ್ತು. ಈ ಕ್ವಾಡ್ ಅನ್ನೋದು ಇಂಡಿಯಾ, ಅಮೆರಿಕ, ಜಪಾನ್ ಮತ್ತೆ ಆಸ್ಟ್ರೇಲಿಯಾಗಳ ಒಂದು ಗುಂಪು. 2007ರಲ್ಲಿ ಈ ಸಂಘಟನೆ ರಚನೆ ಆಗಿದ್ದು, ಆದ್ರೆ 1 ದಶಕಗಳ ಕಾಲ ಇದು ಯಾವುದೇ ಕೆಲಸ ಮಾಡಲಿಲ್ಲ, ನಿಷ್ಕ್ರಿಯ ಆಗಿತ್ತು. ಪ್ರಾದೇಶಿಕವಾಗಿ ಚೀನಾ ತನ್ನ ಸೈನಿಕ ಮತ್ತೆ ಆರ್ಥಿಕ ಪ್ರಭಾವವನ್ನು ಹೆಚ್ಚಿಸ್ತಾ ಇರೋದನ್ನ ನೋಡಿದ ಅಮೆರಿಕ 2018ರಲ್ಲಿ ಈ ಗುಂಪನ್ನ 17-18ರಲ್ಲಿ ಈ ಗುಂಪನ್ನ ಅಂದ್ರೆ ಕ್ವಾಡ್ ಗುಂಪನ್ನ ಮತ್ತೆ ಸಕ್ರಿಯ ಮಾಡಿತ್ತು. ಆದ್ರಿಂದ ಅದೇ ಸಮಯದಲ್ಲಿ ಯುಎಸ್ ಪೆಸಿಫಿಕ್ ಕಮಾಂಡ್ಗೆ ಇಂಡೋ ಎನ್ನುವ ಪದವನ್ನ ಸೇರಿಸಿದ್ದು ಕೂಡ ಅಮೆರಿಕ ಈ ಭಾರತ ಮತ್ತೆ ಹಿಂದೂ ಮಹಾಸಾಗರ ಪ್ರದೇಶಕ್ಕೆ ತನ್ನ ಕಾರ್ಯತಂತ್ರದಲ್ಲಿ ಮಹತ್ವದ ಸ್ಥಾನವನ್ನ ನೀಡಿದ ಹಾಗೆ ಅಂತ ಆ ಕಾಲದಲ್ಲಿ ವ್ಯಾಖ್ಯಾನಿಸಲಾಗಿತ್ತು. ಸೊ ಆ ಕಾಲದ ಮಾಧ್ಯಮದ ವರದಿಗಳು ಈ ಕ್ರಮವನ್ನ ಭಾರತಕ್ಕೆ ನೀಡಿದ ಸಾಂಕೇತಿಕ ಗೌರವ ಅಂತ ಬಣ್ಣಿಸಿದ್ವು. ಸೊ ಭಾರತವು ಕೂಡ ಈ ವಿಶಾಲವಾದ ಇಂಡೋ ಪೆಸಿಫಿಕ್ ಪರಿಕಲ್ಪನೆಯನ್ನ ಸಾರ್ವಜನಿಕವಾಗಿ ಸ್ವಾಗತಿಸಿತು. 2018ರ ಜೂನ್ ನಲ್ಲಿ ಶಾಂಗ್ರಿಲಾ ಡೈಲಾಗ್ ನಲ್ಲಿ ಅದ್ರ ಸಿಂಗಾಪುರದಲ್ಲಿ ಮುಖ್ಯ ಭಾಷಣ ಮಾಡಿದಂತಹ ನರೇಂದ್ರ ಮೋದಿ ಅವರು ಈ ಯುಎಸ್ ಇಂಡೋ ಪೆಸಿಫಿಕ್ ಎಂದು ಹೆಸರು ಬದಲಾವಣೆ ಆದ 2 ದಿನಗಳ ಬಳಿಕ ಅವರು ಭಾಷಣ ಮಾಡ್ತಾರೆ. ಆಗ ಇಂಡೋ ಪೆಸಿಫಿಕ್ ಪ್ರದೇಶವನ್ನ ಸ್ವತಂತ್ರ, ಮುಕ್ತ ಮತ್ತೆ ಎಲ್ಲರನ್ನ ಒಳಗೊಂಡಂತಹ ಪ್ರದೇಶವಾಗಿ ಅವರು ಬಣ್ಣಿಸಿದ್ರು. ಅಲ್ಲದೆ ರೂಪುಗೊಳ್ಳುತ್ತಾ ಇರುವಂತಹ ಹೊಸ ಪ್ರಾದೇಶಿಕ ವ್ಯವಸ್ಥೆಯ ಕೇಂದ್ರವಾಗಿ ಭಾರತವನ್ನ ಅವರು ಕರೆದ್ರು. ಆ ಕಾಲದಿಂದಲೇ ಈ ಇಂಡೋ ಪೆಸಿಫಿಕ್ ಎನ್ನುವ ಈ ಪದ ಏನಿದೆ ಅದು ಭಾರತದ ವಿದೇಶಾಂಗ ನೀತಿಯ ಶಬ್ದಕೋಶದಲ್ಲಿ ಸೇರಿ ಹೋಗಿತ್ತು. ಅಧಿಕೃತ ಹೇಳಿಕೆಗಳಿರಲಿ ಅಥವಾ ಕಾರ್ಯತಂತ್ರದ ದಾಖಲೆಗಳಿರಲಿ ಅಥವಾ ಬಹುಪಕ್ಷೀಯ ಕ್ರಮಗಳಲ್ಲಿರಲಿ ಇಂಡೋ ಪೆಸಿಫಿಕ್ ಎನ್ನುವ ಪದ ಆಗಾಗ ಕಾಣಿಸಿಕೊಳ್ಳೋದಕ್ಕೆ ಆರಂಭ ಆಯಿತು. ಬಳಿಕ ಭಾರತ ಸರ್ಕಾರ ಇಂಡೋ ಪೆಸಿಫಿಕ್ ಓಷನ್ಸ್ ಇನಿಷಿಯೇಟಿವ್ಸ್ ಅನ್ನ ಕೂಡ ಆರಂಭಿಸಿತ್ತು ಮತ್ತು ಕ್ವಾಡ್ ಪಾಲುದಾರ ರಾಷ್ಟ್ರದೊಂದಿಗೆ ಸಮುದ್ರದ ಭದ್ರತೆ, ಆಮೇಲೆ ಸಪ್ಲೈ ಚೈನ್ಗಳು, ಆಮೇಲೆ ತಂತ್ರಜ್ಞಾನಗಳು, ಮೂಲಸೌಕರ್ಯ ಕ್ಷೇತ್ರಗಳಲ್ಲಿನ ಸಹಕಾರ ನೀಡೋದು ಮತ್ತಷ್ಟು ಗಾಢಗೊಳಿಸ್ತಾ ಹೋಯಿತು. 2025ರ ಅಧ್ಯಯನವೊಂದರಲ್ಲಿ ಈ ಇಂಡೋ ಪೆಸಿಫಿಕ್ ಎನ್ನುವ ಪದ ಏನಿದೆ ಅದರ ಕುರಿತು ಭಾರತದ ದೃಷ್ಟಿಕೋನವನ್ನ ವಿಶ್ಲೇಷಿಸಲಾಗಿದೆ. 2018ರಲ್ಲಿ ಯುಎಸ್ ಪೆಸಿಫಿಕ್ ಕಮಾಂಡ್ ಹೆಸರನ್ನ ಯುಎಸ್
ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಬದಲಿಸಿದ ಕ್ರಮವನ್ನ ಹಲವಾರು ಭಾರತೀಯ ರಾಜತಾಂತ್ರಿಕರು ಮತ್ತೆ ವಿಶ್ಲೇಷಕರು ಮೆಚ್ಚಿದ್ರು. ಅಮೆರಿಕದ ಕಾರ್ಯತಂತ್ರದ ಚೌಕಟ್ಟಿನಲ್ಲಿ ಭಾರತಕ್ಕೆ ಒಂದು ಮಹತ್ವವನ್ನ ಕೊಟ್ಟ ಹಾಗೆ ಆಗಿದೆ ಅಂತ ಅವರು ಹೇಳಿದ್ರು. ಹಿಂದೂ ಮಹಾಸಾಗರದ ಮೇಲಿನ ಅಮೆರಿಕದ ಚಟುವಟಿಕೆಗಳಲ್ಲಿ ಭಾರತಕ್ಕೆ ಮಹತ್ವ ಸಿಕ್ಕಿದೆ ಅಂತ ಅವರು ಹೊಗಳಿದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಇಂಡೋ ಪೆಸಿಫಿಕ್ ಹಿಂದಿನಷ್ಟು ಮಹತ್ವ ಇದೆಯಾ ಎನ್ನುವ ಪ್ರಶ್ನೆ ಇದೆ. ಇಂಡೋ ಪೆಸಿಫಿಕ್ ಅನ್ನ ತಂದಾಗ ಚೀನಾ ಭಾರತದ ದೊಡ್ಡ ಸ್ಪರ್ಧಿಯಾಗಿತ್ತು, ಈಗಲೂ ಕೂಡ ಸ್ಪರ್ಧಿಯೇ. ಚೀನಾವನ್ನ ನಿಯಂತ್ರಿಸೋದಕ್ಕೆ ಇಂಡೋ ಪೆಸಿಫಿಕ್ ಮತ್ತೆ ಕ್ವಾಡ್ ಅನ್ನ ತಂದಂತೆ ಆಗಿತ್ತು ಆಗ. ಆದ್ರೆ ಈಗ ಕತೆ ಬದಲಾಗಿದೆ. ಈಗಲೂ ಚೀನಾವನ್ನ ಅಮೆರಿಕ ತನ್ನ ಶತ್ರುವಾಗಿ ನೋಡ್ತಾ ಇದೆಯಾ ಎನ್ನುವ ಪ್ರಶ್ನೆ ಇದೆ. ಹೀಗಿರುವಾಗ ಇಂಡೋ ಪೆಸಿಫಿಕ್ ನ ಅವಶ್ಯಕತೆ ಇದೆಯಾ, ಕ್ವಾಡ್ ನ ಅವಶ್ಯಕತೆ ಇದೆಯಾ, ಅದರಲ್ಲಿ ಭಾರತಕ್ಕೆ ಮಹತ್ವ ಕೊಡುವ ಅವಶ್ಯಕತೆ ಇದೆಯಾ ಎಂದು ಅಮೆರಿಕ ಕೂಡ ಯೋಚಿಸುವಂತಾಗಿದೆ. ಅಮೆರಿಕ ಯೋಚಿಸ್ತಾ ಇದೆ. ಅದರ ಒಂದು ಸಂಕೇತವಾಗಿ ಇವತ್ತು ಈ ರೀತಿಯ ಹೆಸರು ಬದಲಾವಣೆ ಆಗಿರೋದು. ಚೀನಾ ಜೊತೆಗೆ ಒಂದು ಸ್ಥಿರವಾದ ಸಂಬಂಧವನ್ನ ಅಮೆರಿಕ ಕಾಯ್ದುಕೊಳ್ಬೇಕು ಅಂತ ಅಮೆರಿಕದ ಅಧಿಕಾರ ವಲಯದಲ್ಲಿ ಒಂದು ದೊಡ್ಡ ಅಭಿಪ್ರಾಯ ಇದೆ. 2026ರ ಮೇ ತಿಂಗಳಲ್ಲಿ ಟ್ರಂಪ್ ಚೀನಾಗೆ ಹೋಗಿದ್ರು. ಕಳೆದ ತಿಂಗಳು 2026ರ ಕೊನೆಯಲ್ಲಿ ಚೀನಾದ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕಕ್ಕೆ ಹೋಗುವ ಸಾಧ್ಯತೆ ಇದೆ. ಚೀನಾ ನಿರಂತರವಾಗಿ ಈಗ ಏನಿದೆ ಈ ಅಮೆರಿಕ ಮತ್ತೆ ಭಾರತ ಜಂಟಿಯಾಗಿ ರೂಪಿಸಿದಂತ ಇಂಡೋ ಪೆಸಿಫಿಕ್ ಎನ್ನುವ ಪರಿಭಾಷೆ ಇದೆ, ಅದನ್ನ ಚೀನಾ ತಿರಸ್ಕರಿಸುತ್ತಲೇ ಬಂದಿದೆ. ಅದರ ಬದಲು ಅದು ಹಳೆಯ ಏಷ್ಯಾ ಪೆಸಿಫಿಕ್ ಎನ್ನುವ ಪದ ಪ್ರಯೋಗಕ್ಕೆ ಆದ್ಯತೆಯನ್ನ ಕೊಟ್ಟಿದೆ. ಬೀಜಿಂಗ್ನ ದೃಷ್ಟಿಯಲ್ಲಿ ಅಂದ್ರೆ ಚೀನಾದ ದೃಷ್ಟಿಯಲ್ಲಿ ಇಂಡೋ ಪೆಸಿಫಿಕ್ ಅನ್ನೋದು ಚೀನಾವನ್ನ ನಿಯಂತ್ರಿಸಲು ರೂಪಿಸಲಾಗಿರುವಂತಹ ಜಿಯೋ ಪೊಲಿಟಿಕಲ್ ಕನ್ಸ್ಟ್ರಕ್ಟ್. 2018ರ ಮಾರ್ಚ್ ನಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಏನಿದ್ದಾರೆ ಅವರು ಇಂಡೋ ಪೆಸಿಫಿಕ್ ಪರಿಕಲ್ಪನೆಯನ್ನ ಒಂದು ಸಮುದ್ರದ ಈ ತೆರೆ ಮೇಲೆ ಬರುವಂತಹ ನೊರೆಯ ಹಾಗೆ ಅದು ಕರಗಿ ಹೋಗುವಂತಹ ಇಲ್ಲವಾಗುವಂತಹ ಪರಿಕಲ್ಪನೆ ಅಂತ ಅವರು ಟೀಕಿಸಿದ್ರು. ಆ ನಂತರದ ವರ್ಷಗಳಲ್ಲಿ ಕೂಡ ಚೀನಾದ ಅಧಿಕಾರಿಗಳು ಎಲ್ಲರೂ ಈ ಅಮೆರಿಕದ ಇಂಡೋ ಪೆಸಿಫಿಕ್ ಎಂಬುದು ಏಷ್ಯಾದಲ್ಲಿ ಒಂದು ಗುಂಪುಗಾರಿಕೆಯನ್ನು ನಡೆಸೋದಕ್ಕೆ, ಚೀನಾದ ವಿರುದ್ಧ ಗುಂಪುಗಾರಿಕೆ ನಡೆಸೋದಕ್ಕೆ ಅಮೆರಿಕ ಮಾಡಿರುವ ಕುತಂತ್ರ ಅಂತ ಕರೆದಿದ್ರು. ಜೊತೆಗೆ ಕ್ವಾಡ್ ಅನ್ನ ಚೀನಾವನ್ನ ನಿಯಂತ್ರಿಸುವ ಸಾಧನ ಅಂತ ಕರೆದಿದ್ರು. ಯಾಕಂದ್ರೆ ಅಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಈ 4 ದೇಶಗಳಿದ್ವು. ಇವು 4 ದೇಶಗಳನ್ನು ಬಳಸಿಕೊಂಡು ಅಮೆರಿಕ ಚೀನಾವನ್ನ ಎದುರಿಸೋದಕ್ಕೆ ಕ್ವಾಡ್ ತಂದಿದೆ, ಅದೊಂದು ನಿಯಂತ್ರಿಸುವ ಸಾಧನ ಅಂತ ವೆಪನ್ ಅಂತ ಅವರು ಚೀನಾದವರು ಕರೆದಿದ್ರು. ಸೊ ಚೀನಾದ ಇನ್ನೊಂದು ವಾದ ಇದೆ. ಏನಂದ್ರೆ ಅವ್ರ ಪ್ರಕಾರ ಇಂಡೋ ಪೆಸಿಫಿಕ್ ಫ್ರೇಮ್ ವರ್ಕ್ ನಲ್ಲಿ ಭಾರತದ ಪಾತ್ರ ಏನಿದೆ, ಅಮೆರಿಕ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಕೊಟ್ಟಿರುವಂತಹ ಪಾತ್ರ ಏನಿದೆ ಅದು ಕೃತಕ, ಅದು ಭಾರತವನ್ನ ಅಮೆರಿಕ ಬಳಸಿದ ಒಂದು ಕುತಂತ್ರ ಅಂತ ಅವರು ಹೇಳ್ತಾರೆ. ವಾಸ್ತವದಲ್ಲಿ ಚೀನಾದ ಪ್ರಭಾವವನ್ನು ಎದುರಿಸೋದಕ್ಕೆ ಭಾರತವನ್ನ ಬಳಸುವ ಒಂದು ವಿಶಾಲ ಕಾರ್ಯತಂತ್ರದ ಒಂದು ಭಾಗ ಅಂತ ಚೀನಿಗಳು ಕರೆದಿದ್ರು. ಸೊ ಇಂಡೋ ಪೆಸಿಫಿಕ್ ಪರಿಕಲ್ಪನೆ ಮತ್ತೆ ಕ್ವಾಡ್ ಸಂಘಟನೆಯ ಬೆಳವಣಿಗೆಗೆ ಇದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಇದ್ರೆಲ್ಲರ ಈ ವಿದೇಶಾಂಗ ಸಚಿವರು ಈಗಲೂ ಭೇಟಿ ಆಗ್ತಾ ಇದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಕಳೆದ ತಿಂಗಳು ಮೇ 26, 2026ರಂದು ನಡೆದಿತ್ತು ಭಾರತದಲ್ಲಿ. ಆದ್ರೆ ಭಾರತದಲ್ಲಿ ನಡೆಯಬೇಕಾಗಿದ್ದಂತಹ ಕ್ವಾಡ್ ನಾಯಕರ ಶೃಂಗಸಭೆ ಇನ್ನೂ ನಡೆದಿಲ್ಲ. ಆ ಮೀಟಿಂಗ್ ನಲ್ಲಿಯೂ ಕೂಡ ಈ ಶೃಂಗಸಭೆಯ ಡೇಟ್ ಅಥವಾ ಅದು ಭಾರತದಲ್ಲಿ ಯಾವಾಗ ಆಗತ್ತೆ ಅನ್ನೋದು ನಿರ್ಧಾರ ಆಗಿಲ್ಲ. ಸೊ ಹೀಗಾಗಿ ಇಂಡೋ ಪೆಸಿಫಿಕ್ ಕ್ವಾಡ್ ಏನಿದೆ ಅದು ಬೆಲೆ ಕಳೆದುಕೊಳ್ಳುವಂತಿದೆ. ಮತ್ತೆ ಅಮೆರಿಕ ಭಾರತವನ್ನ ಈ ರೀತಿ ನಿರ್ಲಕ್ಷ್ಯ ಮಾಡ್ತಿದೆ. ಅಂದ್ರೆ ಇಂಡೋ ಪೆಸಿಫಿಕ್ ಅನ್ನ ಇಗ್ನೋರ್ ಮಾಡೋದು, ಕ್ವಾಡ್ ಅಲ್ಲಿ ಭಾರತದಲ್ಲಿ ಶೃಂಗಸಭೆಯನ್ನ ಮಾಡದೇ ಇರೋದಿರ್ಬೋದು, ಅಥವಾ ಈ ಇಂಡೋ ಪೆಸಿಫಿಕ್ ಪರಿಕಲ್ಪನೆಯನ್ನ ಕೈ ಬಿಡ್ತಾ ಹೋಗ್ತಾ ಇರೋದೇನಿದೆ ಅದು ಭಾರತಕ್ಕೆ ಅಮೆರಿಕ ಕೊಡ್ತಾ ಇರುವಂತಹ ಪ್ರಾದೇಶಿಕ ಮಹತ್ವ ಕಡಿಮೆ ಆಗ್ತಾ ಇರೋದ್ರ ಸೂಚನೆ. ಮತ್ತೆ ಅಮೆರಿಕ ಭಾರತವನ್ನ ಈ ರೀತಿ ನಿರ್ಲಕ್ಷ್ಯ ಮಾಡಿದೆ. ಸೊ ಮೋದಿ ಏನಿದ್ದಾರೆ ಅವರು ನಮ್ಮ ದೇಶದ ಪ್ರಧಾನಿ, ನನ್ನ ಮಾತನ್ನ ಹೇಗಾದ್ರೂ ಆತ ಕೇಳ್ತಾನೆ ಅನ್ನುವಂತಹ ದ್ರಾಷ್ಟ್ಯ ಟ್ರಂಪ್ನ ತಲೆಯಲ್ಲಿದೆ. ಸೊ ಅದಕ್ಕೆ ಪೂರಕವಾಗಿ ಮೋದಿಜಿ ಕೂಡ ಕಿಕ್ಕಿ ಅಂತ ಹೋದಲ್ಲಿ ಬಂದಲ್ಲೆಲ್ಲ ನಗ್ತಾ ಜಾಗತಿಕ ಮಟ್ಟದಲ್ಲಿ ಭಾರತದ ಮಾನ ಹರಾಜು ಹಾಕ್ತಾ ಇದ್ದಾರೆ. ಹೀಗಿರುವಾಗ ಇಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಏನು ಘಟಿಸಿದೆ, ಅಥವಾ 3 ನಾವಿಕರ ಹತ್ಯೆ ಏನಾಗಿದೆ ಚೀನಾದ ಸೇನೆಯಿಂದ, ಇವೆಲ್ಲವೂ ಕೂಡ ಅತ್ಯಂತ ದೊಡ್ಡ ಚರ್ಚೆಯ ವಿಷಯವಾಗದೆ ಉಳಿತದೆ. ಸೊ ಹೀಗೆ ಭಾರತದ ಸ್ಥಾನಮಾನ ಜಾಗತಿಕ ಮಟ್ಟದಲ್ಲಿ ಎಲ್ಲಿದೆ ಎನ್ನುವ ಪ್ರಶ್ನೆ ಕೂಡ ನಮ್ಮನ್ನ ಕಾಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.